ಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಐಟಮ್ ಏನೇನು ಬೇಕಂತ ನೋಡ್ಕೊಂಬರೋಣ. ಕಲರ್ಗೋಸ್ಕರ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಖಾರಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಅದು ಕೂಡ ಒಂದು 5, ಮತ್ತು ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಇಡೀ ಕರಿಬೇವನ್ನು ನಾನು ಬಿಸಿ ಮಾಡಿ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೂಡ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಇಡೀ ಕೊತ್ತಂಬರಿ, ಮತ್ತು ಹುರ್ಗಡ್ಲೆ 1 ಕಪ್ಪಷ್ಟು, ಅದಕ್ಕೆ ಅಳತೆ ತಗ್ಗಕ್ಕೆ ಶೇಂಗಾ ಬೀಜ 1 ಕಪ್ಪು, ಮತ್ತು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಉದ್ದಿನ ಕಾಳನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು, ಒಂದು 4 ಟೇಬಲ್ ಸ್ಪೂನಷ್ಟು ಎಳ್ಳು, ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನಾನೇನು ತೋರಿಸ್ದೆ ಕಡಲೆ ಬೀಜ ಹುರ್ಗಡ್ಲೆ ಅವೆಲ್ಲ ಅವು ತರ್ತರಿಯಾಗಿ ರುಬ್ಕೊಂಡು ಬರೋಣ. ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಜೀರಿಗೆನ ನಾವು ಹಾಗೆ ಹಾಕೋದ್ರಿಂದ ಭಯ ಸಿಗಲ್ಲ. ಸ್ವಲ್ಪ ಹಿಂಗೆ ಫ್ರೆಶ್ ಮಾಡಿ ಸ್ವಲ್ಪ ಹಿಂಗೆ ಈ ಥರ ಹಿಂಗೆ ಹಾಕೋಣ. ನೆಕ್ಸ್ಟು ಕರಿಬೇವು, ಅಡುಗೆ ಸೋಡಾನು ಅದರಲ್ಲಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಅಡುಗೆ ಅರಿಶಿನ, ಈಗ ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಎಣ್ಣೆ ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕ್ಕೊಂಡಾಗ ಕೈ ಸುಟ್ಟೋಗುತ್ತೆ, ಹಾಗಾಗಿ ಒಂದು ಸ್ಪೂನಲ್ಲಿ ನಾವೆಲ್ಲ ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೋಬೇಕು, ಚೆನ್ನಾಗಿ ನಾದಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೇಂಜ್ ಇರುತ್ತೆ. ಈ ಥರ ಇಟ್ಟು ಚೆನ್ನಾಗಿ ಮಿದ್ಕೊಂಡ್ರೆ ಅದು ಕಟ್ಟಾಗಲ್ಲ, ಬಟ್ ಹಾಗಾಗಿ ಚೆನ್ನಾಗಿ ಈ ಥರ ನಾದ್ಕೊಂಡು ಫುಲ್ ಇಟ್ಟು ರೆಡಿ ಇದೆ. ಕೈಯಲ್ಲಾದರೂ ಇದು ಮಾಡ್ಕೊಬೋದು. ಹೀಗೆ ನಾವು ತಟ್ಟಿ ನಿಮ್ಗೆ ಎಷ್ಟು ಆದಷ್ಟು ತೆಳ್ಳಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ರೆಡಿ ಮಾಡಿಕೊಂಡು ಹಾಕ್ಕೊಬೋದು. ನಾನು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾಯ್ದ ತಕ್ಷಣ ನಾವು ಅದಕ್ಕೆ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ ಒಂದೊಂದಾಗಿ ನಾವು ಎಲ್ಲನೂ ಎಣ್ಣೆಲಿ ಕರೆದಿಟ್ಕೊಳ್ಳೋಣ. ಅದು ಬೇಯ್ತಾ ಕಲರು ಬರುತ್ತೆ. ನೋಡಿ ಎಷ್ಟು ಉಬ್ಬಾಗಿ ಬರುತ್ತೆ ಅಂತ.